ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ಇವತ್ತು ಒಂದು ಚಟ್ಪಟ ಚಾಟ್ ಮಾಡೋದು ಹೆಂಗೆ ಅಂತ ನೋಡೋಣ. ಮನೆಯೊಳಗೆ ಸುಲಭವಾಗಿ ಕಡಿಮೆ ಪದಾರ್ಥ ಬಳಸ್ಕೊಂಡು ನೀಟಾಗಿ ಯಾವ ಥರ ಮಾಡೋದು ಅಂತ ನೋಡೋಣ. ಇದು ಬಿಳಿ ಬಟಾಣಿಯಿಂದ ಮಾಡೋದ್ರಿಂದ ಒಂಥರ ಟೇಸ್ಟ್ ಬೇರೆ ಕೊಡ್ತದೆ. ಹೀಗಾಗಿ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಇಲ್ಲಿ ನಾನು ಬಿಳಿ ಬಟಾಣಿನ ಒಂದು 4-5 ತಾಸು ಫುಲ್ ಚಂದ ನೆನೆಸ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೆ. ನೋಡ್ರಿ, ಮಸ್ತ್ ನೆಂದಾವೀಗವು. ಈಗ ಇದನ್ನು ಕುಕ್ಕರ್ ಒಳಗೆ ಒಂದು 3 ಸೀಟಿ ಹೊಡೆಸ್ಕೊಂಡು ಬಂದುಬಿಡೋಣ. 3-4 ಸೀಟಿ ಹೊಡೆಸ್ಕೊಂಡ್ರೆ ನಡೀತದೆ. ಆಮೇಲೆ ಇದಕ್ಕೆ 2 ಆಲೂಗಡ್ಡೆ ತೊಗೊಂಡಿನಿ, ಸ್ವಲ್ಪ ದಪ್ಪ ತೊಗೊಂಡಿನಿ. ಇದನ್ನು ಕಟ್ ಮಾಡಿ ಸಣ್ಣ ಸಣ್ಣ ಪೀಸಾಗಿ ಅದರೊಳಗೆ ಹಾಕ್ಕೊಂಡ್ಬಿಡ್ತೀನಿ ಈಗ. ಆಮೇಲೆ ಹಂಗೆ ಹಾಕ್ಕೊಂಡ್ರು ನಡೀತದೆ, ಬಟ್ ನನಗೆ ಆಮೇಲೆ ಈಸಿ ಆಗಲಿ ಅಂತ ಸಣ್ಣ ಪೀಸ್ ಮಾಡೀನಿ. ಆಮೇಲೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರ್ಶಿಣ ಪುಡಿ, 1 ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕ್ಕೊಂಡು ಅದಕ್ಕೆ ಬೇಕಾಗಷ್ಟು ನೀರು ಹಾಕ್ಕೊಂಡು ಸೀಟಿ ಹೊಡೆಸ್ಕೊಂಡು ಬಂದುಬಿಡೋಣ. ಆಮೇಲೆ ಇಲ್ಲೇ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಂಡು ಅದನ್ನು ನೀರೊಳಗೆ ನೆನೆಸಿ ಇಟ್ಬಿಡ್ತೀನಿ ಈಗ ಇದನ್ನು. ಇಲ್ಲಿ ನಾನು 2 ಟೊಮೆಟೊ ಹಣ್ಣು, 2 ಮೆಣಸಿನ್ಕಾಯಿ, ಆಮೇಲೆ 2 ಈರುಳ್ಳಿ ತೊಗೊಂಡೇನೆ. ಈಗ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ಬಿಡೋಣ. ಎಷ್ಟು ಸಾಧ್ಯ ಆಗ್ತದಲ್ಲ ಸಣ್ಣದಾಗಿ ಅಷ್ಟು ಹೆಚ್ಕೊಂಡ್ಬಿಡ್ಬೇಕು. ಆಮೇಲೆ ಟೊಮೆಟೊನೂ ಅಷ್ಟೇ, ನಾವು ಈರುಳ್ಳಿ ಹೆಂಗೆ ಹೆಚ್ಕೊಂಡಿರ್ತೀವಲ್ಲ ಸಣ್ಣದಾಗಿ, ಅದೇ ಥರನೇ ಟೊಮೆಟೊ ಹಣ್ಣನ್ನು ಹೆಚ್ಚಿ ಇಟ್ಕೊಂಡ್ಬಿಡ್ತೀನಿ. ಆಮೇಲೆ 2 ಹಸಿಮೆಣಸಿನ್ಕಾಯಿನ ಹೆಚ್ಕೊಂಡ್ಬಿಡ್ತೀನಿ. ಸ್ವಲ್ಪ ಸೀಳಿ ಹೆಚ್ಕೊಂಡ್ರೆ ಏನಾಗ್ತದೆ, ಖಾರ ಆಗ್ತದೆ ಅಂತ ತಿಳ್ಕೊಂಡು ನಾನು ಸೀಳಿ ಹೆಚ್ಲಿಕ್ಕತ್ತೀನಿ. ನಿಮ್ಗೆ ಖಾರ ಬ್ಯಾಡ್ ಆಗಿತ್ತು ಅಂದ್ರೆ ಹಂಗೆ ಹೆಚ್ಕೊಂಡ್ಬಿಡ್ರಿ. ಆಮೇಲೆ ಒಂದು ಸ್ವಲ್ಪ ಹಸಿ ಶುಂಠಿನ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡ್ಬಿಡ್ತೀನಿ. ಇಷ್ಟಾದಮೇಲೆ ನಾವಿಲ್ಲಿ ಮಿಕ್ಸರ್ ಜಾರಿಗೆ 1 ಹಿಡಿಯಷ್ಟು ಪುದೀನ, ಆಮೇಲೆ ಇದು ಮತ್ತು 1 ಹಿಡಿಯಷ್ಟು ಕೊತ್ತಂಬರಿನ ಸ್ವಚ್ಛ ತೊಳ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಂಡು ಬಂದುಬಿಡೋಣ. ಈಗ ಇದನ್ನು ನೋಡಿರಿ, ಈ ಥರ ಆಗಿಬಿಡ್ಬೇಕು. ಸ್ವಲ್ಪ ಪೇಸ್ಟ್ ಅಂದರೆ ಒಂಚೂರು ತರಿ ಆಗ್ತದೆ, ನಡೀತದೆ. ಇದಕ್ಕೆ ಹುಣಸೆ ಹಣ್ಣಿನ ರಸ ಏನನ್ನು ಹಾಕಿಬಿಡ್ಬೇಕು. ನಾವು ಆಗಲೇ ನೆನೆ ಇಟ್ಕೊಂಡಿದ್ವಲ್ಲ, ಹುಣಸೆ ಹಣ್ಣಿನ ರಸ ಹಾಕ್ಕೊಂಡು ಇದಕ್ಕೆ 3-4 ಸ್ಪೂನು ಬೆಲ್ಲದ ಪುಡಿ ಹಾಕ್ತೀನಿ. ಇದು ಬೆಲ್ಲದ ಪುಡಿ ಇಲ್ಲ ಅಂದರೆ ನೀವು ಬೆಲ್ಲನೂ ಹಾಕ್ಕೋಬೋದು. ಹಾಕ್ಕೊಂಡು ಈ ಥರ ಫುಲ್ ಚಟ್ನಿ ಮಾಡ್ಕೊಂಡು ಬಂದುಬಿಡ್ಬೇಕು ಪೇಸ್ಟ್. ಇದರೊಳಗೆ ಪುದೀನ ಚಟ್ನಿ ಇವಾಗ ರೆಡಿ ಆಗೋಗ್ಬಿಡ್ತದೆ. ನೆಕ್ಸ್ಟು ಇಲ್ಲಿ ಒಂದು ಸಣ್ಣ ಬಾಣಲಿ ಒಳಗೆ ಒಂದು 4-5 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 4 ಟೀ ಸ್ಪೂನಷ್ಟು ಇದನ್ನು ತೊಗೊಂಡಿನಿ, ಜೀರಿಗೆನ ತೊಗೊಂಡು ಇದನ್ನು ಚಲೋತ್ನಾಗಿ ಹುರ್ಕೊಂಡ್ಬಿಡ್ಬೇಕು. ಆ ಜೀರಿಗೆ ಘಮ ಘಮ ಅಂತಂದು ಸ್ಮೆಲ್ ಬರ್ಲಿಕ್ಕೆ ಶುರು ಆಗ್ತದೆ. ಅಲ್ಲಿ ತನಕ ಚಲೋತ್ನಾಗಿ ಹುರ್ಕೊಂಡ್ಬಿಡ್ಬೇಕು. ಹುರ್ಕೊಂಡು ಮಿಕ್ಸರ್ ಜಾರ್ ಒಳಗೆ ಹಾಕ್ಕೊಂಡು ಇದನ್ನು ಫುಲ್ ಪುಡಿ ಮಾಡ್ಕೊಂಡು ಬಂದುಬಿಡ್ಬೇಕು. ನೈಸ್ ಪುಡಿ ಆಗಬೇಕಿದು. ನೋಡಿರಿ, ಇಷ್ಟಾದ್ರೆ ಸಾಕಾಗ್ತದೆ. ಆಮೇಲೆ ಅಷ್ಟರೊಳಗನ ಇಲ್ಲೇ ಬಟಾಣಿ ಕಾಳೆಲ್ಲ ಮಸ್ತ್ ಬೆಂದ್ಬಿಟ್ಟಿತ್ತು. ನೋಡಿರಿ ಎಷ್ಟು ಚಲೋ ಆಗ್ಯದ. ಆಮೇಲೆ ಚಲೋತ್ನಾಗಿನೂ ಬೆಂದದ ಇದು. ಹೀಗಾಗಿ ಇದು ಫುಲ್ ರೆಡಿ ಅದ ಇದು. ಮತ್ತು ಇವಾಗ ಏನು ಮಾಡ್ತೀನಿ, ಆಲೂಗಡ್ಡೆನೆಲ್ಲ ಸಪ್ರೇಟಾಗಿ ತೆಗೆದಿಟ್ಕೊಂಡ್ಬಿಡ್ತೀನಿ. ಸಪ್ರೇಟಾಗಿ ತೆಗೆದಿಟ್ಕೊಂಡೆ ಅಂತಂದ್ರೆ ನನಗೆ ಆಮೇಲೆ ಈಸಿ ಆಗ್ತದೆ ಅಂತಂದು. ಆಮೇಲೆ ಇವಾಗ ಇನ್ನೊಂದು ಬಾಣಲಿ ಒಳಗೆ ಎಣ್ಣೆ ಹಾಕೋತೀನಿ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಜೀರಿಗೆ ಹಾಕೋತೀನಿ. ಆ ಜೀರಿಗೆ ಎಲ್ಲ ಮಸ್ತ್ ಕಾದ್ಮೇಲೆ ಒಂದು ಪಲಾವಿನ ಎಲೆ, ಆಮೇಲೆ ರುಚಿ ತಕ್ಕಷ್ಟು ಇಂಗು, ಆಮೇಲೆ 1 ಸ್ಪೂನಷ್ಟು ಧನಿಯಾ ಪುಡಿ, 2 ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಂಡು ಇದನ್ನು ಒಂಚೂರು ಬಾಡಿಸ್ಕೊಂಬಿಡ್ಬೇಕು ಇದನ್ನು. ಯಾಕಂದ್ರೆ ಅದೆಲ್ಲ ಹಸಿ ಇರ್ತದಲ್ಲ, ಹೀಗಾಗಿ ಖಾರ ಪುಡಿ ಅದೆಲ್ಲ ಘಾಟ್ ಹೋಗಲಿ ಅಂತಂದು ಬಾಡಿಸ್ಕೊಂಬಿಡ್ಬೇಕು. ಅದರೊಳಗೆ ಈ ಬೇಯಿಸಿದ ಬಟಾಣಿ ಏನಿರ್ತದಲ್ಲ ಅದನ್ನೆಲ್ಲ ಫುಲ್ ಹಾಕ್ಕೊಂಡ್ಬಿಡ್ತೀನಿ. ಈಗ ಇದನ್ನು ಹಾಕ್ಕೊಂಡು ಒಂದು ಸರ್ತಿ ಚಲೋತ್ನಾಗಿ ಬಾಡಿಸ್ಕೊಂಬಿಡ್ಬೇಕು. ಬಾಡಿಸ್ಕೊಂಡು ಆದಮೇಲೆ ಅದು ಸ್ವಲ್ಪ ಕುದೀತಿರ್ತದಲ್ಲ, ಆವಾಗ ನಾವು ಇದು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಜೀರಿಗೆ ಮತ್ತು ಮೆಣಸಿನ್ಕಾಯಿನ, ಆ ಪುಡಿನ 1-2 ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಂಬಿಡ್ಬೇಕು. ಹಾಕ್ಕೊಂಡು ಆಮೇಲೆ ನಾವು ಇದನ್ನು ತೆಗೆದಿಟ್ಕೊಂಡಿವಲ್ಲ ಆಲೂಗಡ್ಡಿನ, ಅದನ್ನು ಮ್ಯಾಶ್ ಮಾಡಿ ಹಾಕ್ಕೊಂಡ್ಬಿಡ್ತೀನಿ. ಅವಾಗ ಅದೆಲ್ಲ ಸ್ವಲ್ಪ ಥಿಕ್ಕಾಗಿ ಬಂದುಬಿಡ್ತದೆ, ಚಲೋ ಆಗ್ತದೆ. ಆಲೂಗಡ್ಡೆ ಹಾಕಿದನ್ನು ರುಚಿ ನೋಡ್ರಿ ಚಾಟ್ಸಿಗೆಲ್ಲ. ಹೀಗಾಗಿ ಆಲೂಗಡ್ಡೆ ಹಾಕ್ಕೊಂಡ ತಕ್ಷಣ ಅದು ಸ್ವಲ್ಪ ಗಟ್ಟಿ ಆಗಿಬಿಡ್ತದೆ. ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಇದು ಹಾಕ್ಕೋಬೇಕು, ನೀರು ಹಾಕ್ಕೊಂಡು. ಮೇಲೆ ಒಂದು ಸ್ವಲ್ಪ ಕಾಲ ನಮಕ್ ಹಾಕ್ಕೊಂಡಿನಿ, ಯಾಕಂದ್ರೆ ರುಚಿ ಅಂತಂದು ಒಂದು ಅರ್ಧ ಸ್ಪೂನಷ್ಟು ಕಾಲ ನಮಕ್, ಆಮೇಲೆ ರುಚಿಗೆ ತಕ್ಕಷ್ಟು ನಮ್ಮದು ಮಾಮೂಲಿ ಉಪ್ಪು, ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಇದು ಹಾಕ್ಕೊಂಡಿನಿ ಗರಂ ಮಸಾಲ ಹಾಕ್ಕೊಂಡು ಚೆಂದಾಗಿ ಕುದಿಲಿಕ್ಕೆ ಇದನ್ನು ಬಿಟ್ಬಿಡ್ಬೇಕು. ಈಗ ಇದು ಗ್ರೇವಿ ರೆಡಿ ಆಗಿಬಿಟ್ಟದ. ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೋತೀನಿ. ಬೌಲಿಗೆ ನೀವು ಮನೆಯೊಳಗೆ ಎಷ್ಟು ಮಂದಿ ತಿನ್ಲಿಕ್ಕಿದ್ದೀರಲ್ಲ ಅದನ್ನು ನೋಡಿಕೊಂಡು ಒಂದು ಬೌಲಿಗೆ ಹಾಕ್ಕೊಂಬಿಡ್ಬೇಕು. ನೋಡಿರಿ,
ಮಸ್ತ್ ಕಾಣ್ಲಿಕ್ಕತ್ತದ ಭಾರಿ, ಆಮೇಲೆ ಭಾರಿ ಟೇಸ್ಟಿನೂ ಆಗಿತ್ತು. ಮೇಲೆ ಒಂದು ಸ್ವಲ್ಪ ಈರುಳ್ಳಿ, ಆಮೇಲೆ ಟೊಮೆಟೊ ಹಣ್ಣು, ಆಮೇಲೆ ಒಂದು 4 ಹಸಿಮೆಣ್ಸಿನ್ಕಾಯಿ, ಆಮೇಲೆ ಒಂದು 4-5 ಹಸಿ ಶುಂಠಿ, ಇಷ್ಟು ಹಾಕ್ಕೋಬೇಕು. ಹಾಕ್ಕೊಂಡು ಮೇಲೆ ಒಂದು ಸ್ವಲ್ಪ ಹುರಿದು ಪುಡಿ ಮಾಡಿರೋಂಥ ಜೀರಿಗೆ ಪುಡಿ ಹಾಕ್ಕೊಂಡು ಮೇಲೆ ಒಂಚೂರು ಚಾಟ್ ಮಸಾಲ ಹಾಕ್ಕೋಬೇಕು. ಹಾಕ್ಕೊಂಡು ಮೇಲೆ ನಾವು ಇದನ್ನು ಚಟ್ನಿ ಮಾಡಿರ್ತೀವಲ್ಲ, ಪುದೀನ ಚಟ್ನಿ ಮಾಡಿರ್ತೀವಲ್ಲ, ಅದನ್ನು ನಿಮಗೆ ಎಷ್ಟು ಬೇಕು ಅಷ್ಟರ ಇದು ನೋಡಿಕೊಂಡು ರುಚಿಗೆ ಹಾಕ್ಕೊಳ್ರಿ. ನಾವು ಇಲ್ಲೊಂದು 2-3 ಸ್ಪೂನಷ್ಟು ಹಾಕ್ಕೊಂಡಿದ್ದೆ. ಮೇಲೆ ಒಂಚೂರು ಖಾರ ಪುಡಿ ಉದುರಿಸ್ಕೊಂಡ್ಬಿಟ್ವಿ ಅಂತಂದ್ರೆ ಇದು ಚಾಟ್ ಫುಲ್ ರೆಡಿ ಆಗಿಬಿಡ್ತದೆ. ಇದನ್ನು ಚೆಂದಾಗಿ ಕಲಿಸ್ಕೊಂಡ್ಬಿಡ್ಬೇಕು. ಚಮಚ ಸಹಾಯದಿಂದ ಫುಲ್ ಚೆಂದಾಗಿ ಎಲ್ಲ ಹೊಂದ್ಕೊಳ್ಳೋ ಹಂಗೆ ಚೌತ್ನ್ಯಾಗ ಕಲಿಸ್ಕೊಂಡ್ಬಿಡ್ಬೇಕು. ನೋಡಿರಿ, ಈಗ ಇದು ರಗಡ ಚಾಟ್ ಫುಲ್ ರೆಡಿ ಆಗೋಗ್ಬಿಡ್ತು. ಈಗ ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡ್ಬಿಡ್ತೀನಿ. ನಾವಿಲ್ಲಿ 3 ಜನ ಇದ್ದಿದ್ದಕ್ಕೆ 3 ಸರ್ವಿಂಗ್ ಪ್ಲೇಟ್ನ ನಾನು ರೆಡಿ ಮಾಡಿ ಇಟ್ಕೊಂಡೀನಿ, ಸರ್ವಿಂಗ್ ಬೌಲ್ನ. ಈಗ ಅದ್ರೊಳಗೆ ಹಾಕ್ಕೊಂಡ್ಬಿಡ್ತೀನಿ. ನೋಡಿರಿ ಎಷ್ಟು ಈಸಿ ಅದಲ್ಲ. ಎಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ವಿ ಅಂತಂದ್ರೆ ಕ್ವಿಕ್ಕಾಗಿ ಸಾಯಂಕಾಲ ಮಾಡ್ಕೊಂಡು ತಿನ್ನಲಿಕ್ಕೆ ಭಾಳ ಚಲೋ ಇರ್ತದೆ ಇದು. ಮೇಲೆ ಒಂದು ಸ್ವಲ್ಪ ಗ್ರೀನ್ ಚಟ್ನಿ ಹಾಕ್ಕೊಂಡ್ಬಿಡ್ಬೇಕು. ನಾ ಮೊದಲೇ ಒಂದು ಸ್ವಲ್ಪ ಹಾಕಿದ್ದೆ, ಬಟ್ ಮೇಲೆ ಸರ್ವಿಂಗಿಗೆ ಒಂದು ಸ್ವಲ್ಪ ಗ್ರೀನ್ ಚಟ್ನಿ ಹಾಕಿದರೆ ಭಾಳ ರುಚಿ ಇರ್ತದೆ. ಆಮೇಲೆ ಅದೇ ಥರ ಈರುಳ್ಳಿ ಅಂತೂ ಚಾಟ್ಸಿಗೆ ಬೇಕು ನೋಡಿರಿ. ಈರುಳ್ಳಿ ಇದ್ರನ್ನ ಚಾಟ್ಸಿಗೆ ರುಚಿ ಜಾಸ್ತಿ ಹೆಚ್ಚಾಗ್ತದೆ. ಆಮೇಲೆ ಮೇಲೆ ಒಂದು ಸ್ವಲ್ಪ ಟೊಮೆಟೊ ಹಣ್ಣು, ಆಮೇಲೆ ಒಂದು ಚೂರು ಇದು ಕೊತ್ತಂಬರಿ ಹಾಕ್ತೀನಿ. ಅದು ಗಾರ್ನಿಷಿಂಗಿಗೆ ಒಂದು ಸ್ವಲ್ಪ ಕೊತ್ತಂಬರಿ, ಏಕೆಂದರೆ ಇದಕ್ಕಿಂತ ಜಾಸ್ತಿ ಬೇಕಾಗಂಗಿಲ್ಲ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಒಂದು 2 ಕಡ್ಡಿಯಷ್ಟು ಶುಂಠಿ ಹಾಕ್ಕೊಂಡ್ಬಿಟ್ಟೆ ಅಂತಂದ್ರೆ ಚಾಟ್ ರೆಡಿ ಆಗಿಬಿಡ್ತದೆ. ಆಮೇಲೆ ಸ್ವಲ್ಪ ಸೇವ್ ಹಾಕ್ಕೊಂಡೀನಿ. ಸೇವು ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ರಿ, ಬೇಡಾದ್ರೆ ಹಂಗೆ ರುಚಿ ಆಗ್ತದೆ ಇದು. ಸೇವ್ ಹಾಕ್ಕೊಂಡು ಈಗೆಲ್ಲ ಫುಲ್ ಗಾರ್ನಿಷಿಂಗ್ ಎಲ್ಲ ಆಗ್ಯದ. ಇವಾಗ ತಿನ್ನಲಿಕ್ಕೆ ಫುಲ್ ಪರ್ಫೆಕ್ಟ್ ರೆಡಿ ಆಗೋಗ್ಬಿಟ್ಟದ. ನೋಡಿರಿ, ಈ ಚಾಟ್ನ ನೀವು ಒಂದು ಸಲ ಮಾಡಿ ನೋಡಿರಿ, ಹೆಂಗಾಗಿತ್ತು ಅಂತ ಕಮೆಂಟ್ಸ್ ಒಳಗೆ ಹಾಕೋದನ್ನು ಮರಿಲಿಕ್ಕೆ ಹೋಗಬೇಡ್ರಿ. ಭಾಳ ಈಸಿ ಅದ, ಹೌದಿಲ್ರಿ ಈ ಚಾಟ್ಸು. ಒಂದು ಸರ್ತಿ ಮಾಡಿ ನೋಡಿರಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಆಮೇಲೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.